ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ 1 ಎಕರೆ 29 ಗುಂಟೆ ಒಂದು ಜಾಗ ಇದೆ, ನೋಡ್ಕೊಂಬರೋಣ. ಈ ಜಾಗ ಬಂದುಬಿಟ್ಟು ಟಾರ್ ರೋಡಿಂದ 500 ಮೀಟ್ರು ಈ ಥರ 15 ಫೀಟ್ ಮಡ್ ರೋಡಲ್ಲಿ ಬರಬೇಕು. 2 ವಿಲೇಜ್ ಮಧ್ಯ ಬರುತ್ತೆ ಈ ಪ್ರಾಪರ್ಟಿ. ರೋಡ್ಗೆ ಒಂದು 100 ಫೀಟ್ ಬರುತ್ತೆ ರೋಡ್ ಫೇಸಿಂಗು. ರಿಮೈನಿಂಗ್ ಡೆಪ್ತ್ ಇದೆ. ಟೋಟಲ್ 1 ಎಕರೆ 5 ಗುಂಟೆ 1 RTC, 24 ಗುಂಟೆ 1 RTC. ಇದು ರೋಡ್ ಫೇಸಿಂಗ್ ಇರೋದು. ಸ್ವಲ್ಪ ನೀಲಗಿರಿ ಮರ ಬೆಳೆದಿದೆ ರೋಡ್ ಫೇಸಿಂಗಲ್ಲಿ. ಇಂಟೀರಿಯರ್ ಹೋದರೆ ತೋಟ ತುಂಬ ಚೆನ್ನಾಗಿದೆ. ಈ ಏನಿದೆ, ಈ ಕೃಷಿ ಹೊಂಡ ಮಾಡಿದ್ದಾರೆ. ಒಂದು 100x100 ಒಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ. ರೋಡ್ ಫೇಸಿಂಗ್ ಒಂದು 100 ಫೀಟ್ ಇದೆ ಹೇಳಿದ್ನಲ್ಲ. ಇನ್ನು ನೆಕ್ಸ್ಟ್ ಇನ್ಸೈಡ್ ಹೋಗ್ತೀನಿ ನೋಡಿ. 15 ಫೀಟ್ ರೋಡು, 2 ವಿಲೇಜ್ ಮಧ್ಯ ಬರೋ ರೋಡು, ವಿಲೇಜ್ ಟು ವಿಲೇಜ್ ಕನೆಕ್ಟಿವಿಟಿ ಇರೋ ರೋಡ್. ಅದು ನಕಾಶ ರೋಡು, 100% ಸರ್ಕಾರಿ ರಸ್ತೆ. ಇನ್ನು ಒಳಗಡೆ ಬಂದರೆ ತೋಟ ಬಂದ್ಬಿಟ್ಟು ಒಟ್ಟು ಈ ತೋಟದಲ್ಲಿ 25 ಗುಂಟೆ 1 RTC, 1 ಎಕರೆ 5 ಗುಂಟೆ 1 RTC, ಒಟ್ಟು 1 ಎಕರೆ 29 ಗುಂಟೆ ಇರೋದು. ಒಟ್ಟು ತೆಂಗಿನ ಮರಗಳು ಬಂದ್ಬಿಟ್ಟು 39 ತೆಂಗಿನ ಮರಗಳಿದೆ. ಎಲ್ಲ ಫಲ ಕೊಡ್ತಾರಂಥ ಮರಗಳು. ಮತ್ತು ಅದಲ್ಲದೆ ಒಂದು 8 ರಿಂದ 9 ತೆಂಗಿನ ಸಸಿಗಳಿದ್ದಾವೆ. ಮತ್ತು ಈ ಟೀಕ್ ಮರಗಳು ನೋಡಿ, ಎಲ್ಲ 20 ವರ್ಷ 25 ವರ್ಷ ಇರೋ ಅಂತಹ ಟೀಕ್ ಮರಗಳು. ಅದೇ ಒಂದು 40 ಇದೆ. ಇನ್ನೊಂದು 10 ವರ್ಷ ಹೋದರೆ ಎಲ್ಲ ಕಟಾವು ಮಾಡಬಹುದಂತಹ ಟೀಕ್ ಮರಗಳಿರೋದು. ಮತ್ತು ರೆಡ್ ಸಾಯಿಲ್, ಎಲ್ಲದಕ್ಕಿಂತ ಹೆಚ್ಚಾಗಿ ರೆಡ್ ಸಾಯಿಲ್ ಇದೆ. ಜನರಲ್ ಪ್ರಾಪರ್ಟಿ, ಡೈರೆಕ್ಟು ಓನರ್ ಮೀಟಿಂಗ್ ಆಗುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಮತ್ತು ಉಳಿದಂತೆ ಅದರೊಳಗಡೆ ರೇಷ್ಮೆ ಕಡ್ಡಿ, ಇನ್ನು ಬೇರೆ ಬೇರೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಇವ್ರದ್ದು ಟೋಟಲ್ ಬ್ರದರ್ಸ್ ಎಲ್ಲ ಪ್ರಾಪರ್ಟಿ ಸೇರಿ ಒಂದು 4-5 ಎಕರೆ ಒಂದೇ ಕಡೆ ಇದೆ. ಇದು ಒಬ್ಬರು ಬ್ರದರ್ಗೆ ಪಾರ್ಟಿಷನ್ ಆಗಿರೋಂಥ ಪ್ರಾಪರ್ಟಿ. ಸೊ ಬೋರ್ ಹಾಕ್ಸ್ಕೊಂಡಿಲ್ಲ, ಒಂದೇ ಬೋರ್ವೆಲ್ಲ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ತೋಟಕ್ಕೆ ಬೋರ್ ಇಲ್ಲ, ಬೋರ್ ಒಂದು ಹಾಕ್ಸ್ಕೊಬೇಕು. ಮತ್ತು ಒಂದು 4 ಮಾವಿನ ಮರ ಬರ್ತವೆ, ಒಂದು 2 ಹಲಸಿನ ಮರ ಬರ್ತವೆ, ಒಂದು 5-6 ಸೀಬೆ ಮರ ಬರ್ತವೆ. ಅದರದ್ದೇನು ಬೇವು ಮರ, ಹುಣಸಿನ ಮರ, ಈ ಥರ ಎಲ್ಲ ರೀತಿಯ ಮರಗಳು. ಒಂಥರ ಕಾಡು ಥರ ಇದೆ ತೋಟ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸೂಟಬಲ್ಲು. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸೇ ಇರೋದು ಈ ಮಡ್ ರೋಡಲ್ಲಿ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಂತೂ ಮಾಡಿಸೋಂಥ ಜಾಗ. ಹೇಳಿದ್ನ ಟೀಕ್ ಮರಗಳಿಂದನೇ ಆಲ್ಮೋಸ್ಟ್ ಒಂದು 10 ಲಕ್ಷ ರೂಪಾಯಿಯಷ್ಟು ಟೀಕ್ ಮರಗಳೇ ಇದ್ದಾವೆ ಈ ತೋಟದಲ್ಲಿ. ಈ ತೋಟ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣದಿಂದ ಒಂದು 14 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ 11 ಕಿಲೋಮೀಟ್ರ್ ಇದೆ. ನೋಡಿ, ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ ತರಕಾರಿ ಅದು ಇದು ಬೆಳೆಯೋದಕ್ಕೆ. ಒಂದು ಸ್ವಲ್ಪ ರೇಷ್ಮೆ ಬೆಳ್ಕೊಂಡಿದ್ದಾರೆ. ನೋಡಿ ಟೀಕ್ ಮರಗಳು ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ನಲ್ಲ, ಮಿನಿಮಮ್ ಅಂದ್ರೂ 20 ವರ್ಷ ಮೇಲಿರೋಂತಹ ಟೀಕ್ ಮರಗಳು. ಇಲ್ಲಿ ಸ್ವಲ್ಪ ನೋಡಿ, ಇದು ರೇಷ್ಮೆ ಬೆಳೆ ಬೆಳೆದಿರೋಂಥ ಜಾಗ ಇದು. ತೆಂಗಿನ ಮರಗಳಂತೂ ಎಲ್ಲ ಫಲ ಬಿಡ್ತಾ ಇರೋ ಮರಗಳು. ಇನ್ನು 9 ಗಿಡಗಳು ಮಾತ್ರ ಚಿಕ್ಕವು. 38 ಫಲ ಬಿಡ್ತಾರಂತಹ ತೆಂಗಿನ ಮರಗಳು. ಸದ್ಯಕ್ಕೆ ತೆಂಗಿನ ಮರದಿಂದ ಮಾತ್ರ ಆದಾಯ ಬರ್ತದೆ. ಮತ್ತು ಮನೆ ಕಟ್ಕೊಳ್ಳೋಕ್ಕೂ ಮಧ್ಯದಲ್ಲಿ ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದಾರೆ. ಪ್ಲೈನ್ ಲ್ಯಾಂಡ್ ಇದೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ. ಯಾರಾದರೂ ತೊಗೊಂಡು ಫೆನ್ಸಿಂಗ್ ಹಾಕ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದ ಥರ ಫಾರ್ಮ್ ಹೌಸ್ನ ಕಟ್ಕೋಬೋದು. ಮತ್ತು ಮರಗಳು ಇದೆ. ಮತ್ತು ನೀರಾವರಿಗೆ ಸಂಬಂಧಪಟ್ಟರೆ ನಮ್ಮ ಚನ್ನಪಟ್ಟಣದಲ್ಲಿ ನೀರಾವರಿಗೆ ಹೆಸರುವಾಸಿಯಾಗಿರುವಂಥ ತಾಲೂಕು ನಮ್ಮ ಚನ್ನಪಟ್ಟಣ. ಯಾವುದೇ ಪಾಯಿಂಟಲ್ಲಿ ಕೂಡ ಬೋರ್ ಹಾಕಿದ್ರೂ ನೀರು ಸಿಗುತ್ತೆ. ಇನ್ನು ಪ್ರಾಪರ್ಟಿಗೆ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂಗೆ ಎಲ್ಲ ಕ್ಲಿಯರ್ ಇದೆ. ಎಲ್ಲ ಒಂದು ಅಣ್ಣ ತಮ್ಮದಿರೆಲ್ಲ ಡಿವೈಡ್ ಮಾಡಿಕೊಂಡು ಭಾಗ ಆಗಿ ಸಪ್ರೇಟು ಪೋಡಿಯಾಗಿ ಸಪ್ರೇಟ್ RTCನೂ ಕೂತ್ಕೊಂಡಿದೆ. ಇನ್ನು ಈ ಪ್ರಾಪರ್ಟಿಗೆ ಪ್ರೈಸ್ ವಿಚಾರಕ್ಕೆ ಬಂದರೆ ಅವರು ಪರ್ ಕುಂಟ 2,10,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ನೋಡಿ, ಇದು ಒಂದು ಹಳೆ ಮರ ಇದೆ ಒಂದು. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮದು ಈ ಥರ ಯಾವ್ದಾದ್ರು ಪ್ರಾಪರ್ಟಿ ಸೇಲ್ಗಿದ್ರೂ ದಯವಿಟ್ಟು ನನಗೆ ಕರೆ ಮಾಡಿ ತಿಳಿಸ್ಕೊಡಿ, ನಾನು ಸೇಲ್ ಮಾಡಿಸ್ಕೊಡ್ತೀನಿ. ಮತ್ತು ನಿಮ್ಗೆ ಯಾವ್ದಾರು ಈ ಪ್ರಾಪರ್ಟಿ ಇಲ್ಲದೆ ಬೇರೆ ಯಾವ್ದಾರು ರಿಕ್ವೈರ್ಮೆಂಟ್ ಬೇಕು ಅಂದ್ರೂ ನನ್ನ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ರಿಕ್ವೈರ್ಮೆಂಟಿಗೆ ತಕ್ಕನಾಗಿ ಪ್ರಾಪರ್ಟಿ ಹುಡ್ಕೊಡೋ ಜವಾಬ್ದಾರಿ ನನ್ನದು. ಮತ್ತು ಈ ತೋಟದಲ್ಲಿ ಒಂದು 10 ರಿಂದ 15 ನೀಲಗಿರಿ ಮರಗಳಿದೆ. ಅದನ್ನು ಮಾತ್ರ ಓನರು ಕಟಾವು ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲ ಟೀಕ್ ಮರಗಳಿವು. ದಪ್ಪದು ಒಂದೊಂದು ಮರಗಳು ದಪ್ಪ ಇದೆ ಟೀಕ್ ಮರಗಳು. ಈಗ ಮತ್ತೊಮ್ಮೆ ಇನ್ನೊಂದ್ಸಲ ಎಲ್ಲ ಡೀಟೇಲ್ಸ್ ಹೇಳಿಬಿಡ್ತೀನಿ. ಟೋಟಲ್ಲು 1 ಎಕರೆ 29 ಗುಂಟೆ ಜಾಗ, 40 ಟೀಕ್ ಮರ, 39 ತೆಂಗಿನ ಮರಗಳು, 4 ಮಾವಿನ ಮರಗಳು, 2 ಹಲಸಿನ ಮರ,
ಇರುವಂತಹ ತೋಟ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. 500 ಮೀಟ್ರ್ ಮಡ್ ರೋಡು, 15 ಫೀಟ್ ಮಡ್ ರೋಡ್ ಇರೋದು, ನಕಾಶೆ ರಸ್ತೆ ಇರೋದು. ಚನ್ನಪಟ್ಟಣದಿಂದ 11 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಕೆಂಗೇರಿಯಿಂದ ಒಂದು 65 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನನ್ನ ನಂಬರ್ಗೆ ಕರೆ ಮಾಡಿ. ಹೀಗೆ ನಮ್ಮ ಚಾನಲ್ ನೋಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.